ಇನ್ನು ರಾಜ್ಯ ಸರ್ಕಾರದಿಂದ ಪಡಿತರ ಕಾರ್ಡ್ಗಳು ಕಡಿತ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ತೀವ್ರ ಆಕ್ರೋಶ ಎದುರಾಗ್ತಾ ಇತ್ತು. ಈಗ ಪಡಿತರ ಚೀಟಿ ಬಳಕೆದಾರರಿಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಅಂತ ಕೇಂದ್ರ ಮುಂದಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿಚಾರ ಸಾಕಷ್ಟು ಟೀಕೆ ಟಿಪ್ಪಣಿಗೆ ಕಾರಣ ಆಯಿತು. ಆದರೆ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ತರೋದಕ್ಕೆ ಮುಂದಾಗ್ತಾ ಇದೆ. ಹೊಸ ನಿಯಮ ಜಾರಿ ಮಾಡೋದಕ್ಕೆ ಅಂತ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಪಾರದರ್ಶಕ ಹಾಗೂ ಅರ್ಹರಿಗೆ ಮಾತ್ರ ಪಡಿತರ ಚೀಟಿ, ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಪಡಿತರ ಚೀಟಿ ನೀಡೋದಕ್ಕೆ ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಎಲ್ಲ ಪಡಿತರ ಚೀಟಿದಾರರು KYC ಮಾಡಿಸ್ಕೊಳ್ಳೋದಕ್ಕೆ ಆದೇಶ ಕೊಡಲಾಗ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ತಪ್ಪದೆ KYC ಮಾಡಿಸ್ಕೊಳ್ಬೇಕು. KYC ಮಾಡಿಸ್ಕೊಳ್ಳೋದಕ್ಕೆ 31 ಡಿಸೆಂಬರ್ 2024 ಇಲ್ಲಿಯವರೆಗೆ ಡೆಡ್ಲೈನ್ ನೀಡಲಾಗಿದೆ. ಓಕೆ, KYC ಮಾಡಿಸ್ಕೊಳ್ಳೋದೇನು ದೊಡ್ಡ ಸಮಸ್ಯೆ ಅಲ್ಲ. ಹೀಗಾಗಿ KYC ಮಾಡದವರ ಪಡಿತರ ಚೀಟಿ ಏನಿದೆ ಅದನ್ನು ರದ್ದುಪಡಿಸೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾ ಇದೆ. ಪಡಿತರ ಚೀಟಿಗಳನ್ನು ರದ್ದು ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಇದರ ಜೊತೆಗೆ ಇದರ ಹಿಂದೆ ಇರುವಂತಹ ಮತ್ತೊಂದು ವಿಚಾರ, ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿ ಇದೆಯಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ 2 ಲಕ್ಷ ರೂಪಾಯಿ ಇಷ್ಟು ಹೊಂದಿದ್ದರೆ ಮಾತ್ರ ಅಂಥವರಿಗೆ ಪಡಿತರ ಚೀಟಿ ನೀಡಲಾಗುತ್ತೆ. KYC ವಿಚಾರ ಎಲ್ಲರೂ ಕೂಡ ಓಕೆ, ಏನೋ ಒಂದು ಮಾಡಿಸ್ಕೊಳ್ಬಹುದು ಹೋಗಿ ಕೇಂದ್ರಗಳಿಗೆ, ಆನ್ಲೈನ್ ಕೇಂದ್ರಗಳಿಗೆ. ಆದರೆ ಮತ್ತೊಂದು ವಿಚಾರ, ಕೆಲವರಿಗೆ ಗಾಯದ ಮೇಲೆ ಬರೆ ಎಳೆಯುವಂತಹ ಸಾಧ್ಯತೆ ಇದೆ. ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿ, ಗ್ರಾಮೀಣ ಪ್ರದೇಶದಲ್ಲಿ ವಾರ್ಷಿಕ ಆದಾಯ ಮಿತಿ 2 ಲಕ್ಷ ರೂಪಾಯಿ. ಈ ಆಧಾರದ ಮೇಲೆ ನೋಡಿದಾಗ ಅನೇಕರ ಪಡಿತರ ಚೀಟಿಗಳು ರದ್ದಾಗುವಂತಹ ಸಾಧ್ಯತೆ ಇದೆ. ಇಷ್ಟು ಹೊಂದಿದ್ರೆ ಮಾತ್ರ ಪಡಿತರ ಚೀಟಿ ಬಳಸೋದಕ್ಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಪಡಿತರ ಚೀಟಿ ಹೆಚ್ಚು ದುರ್ಬಳಕೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಹೀಗಾಗಿ ಅನೇಕರ ಪಡಿತರ ಚೀಟಿ ರದ್ದಾಗುವಂತಹ ಸಾಧ್ಯತೆ ಇದೆ. ಪಡಿತರದಾರರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಯಾರ್ಯಾರು ಗೊತ್ತಿರುತ್ತೆ, ಯಾರ್ಯಾರಿಗೆ ಗೊತ್ತಿರುತ್ತೆ ಅಂಥವ್ರು ಹೋಗಿ KYC ಮಾಡಿಸ್ತಾರೆ. ಆದರೆ ಗೊತ್ತಿಲ್ಲದ ವ್ಯಕ್ತಿಗಳು ಯಾರು KYC ಮಾಡಿಸಿಲ್ಲ ಅಂಥವರ ಪಡಿತರ ಚೀಟಿ ರದ್ದಾಗುವಂತಹ ಸಾಧ್ಯತೆ ಇದೆ. ಈ ಆಧಾರದಲ್ಲಿ ನೋಡೋದಾದರೆ ಅನೇಕರ ಒಂದು ಪಡಿತರ ಚೀಟಿಗಳು ರದ್ದಾಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಾರ್ವಜನಿಕ ವಲಯದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಹೋರಾಟ, ಆಕ್ರೋಶ ನೋಡೋದಕ್ಕೆ ಸಾಧ್ಯ ಕೂಡ ಆಗಬಹುದು. ಹೀಗಾಗಿ ಕೇಂದ್ರ ಸರ್ಕಾರ ಇದರಲ್ಲಿ ಸಡಿಲಿಕ್ಕೆ ಏನಾದರೂ ತಂದರೆ ಆ ಸಂದರ್ಭದಲ್ಲಿ ಆಕ್ರೋಶ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳಿದೆ. KYC ಓಕೆ, ಎಲ್ಲೋ ಒಂದೆಡೆ KYC ಓಕೆ ಅನ್ನಬಹುದು. ಆದರೆ ಇದರ ಜೊತೆಗೆ ಇನ್ನುಳಿದಂತಹ ರೂಲ್ಸ್ಗಳೇನಿದೆ ಇದು ಪಡಿತರದಾರರಿಗೆ ಬರೆ ಎಳೆಯುವಂತಹ ಸಾಧ್ಯತೆ ಇದೆ.